ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇಲ್ಲಿ ಸಾಕಷ್ಟು KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕಿಗೆ ಏನು ಬಿಟ್ಟಿದ್ದಾರೆ, ಒಂದು ಕಾಲೇಜಸನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಹಾಗೇನು ಸಹ ಒಂದು ರೀಅರೇಂಜ್ ಮಾಡ್ಕೊಳ್ಳೋದಕ್ಕೆ. ಈ ಒಂದು ಕಾಲೇಜಸನ್ನು ಎಡಿಟ್ ಮಾಡೋಕ್ಕೆ ಕೊಟ್ಟಿರುವಂತಹ ಒಂದು ಆಪ್ಷನ್ ಎಂಟ್ರಿ ಲಿಂಕ್ಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಸಹ ಈಗ ನಾವು ಕಾಲೇಜಸನ್ನು ಆ್ಯಡ್ ಮಾಡ್ಬೋದಾ, ಸೀಟ್ ಮ್ಯಾಟ್ರಿಕ್ಸಲ್ಲಿರುವಂತಹ ಕಾಲೇಜಸನ್ನು ಅಂತ ಕೇಳ್ತಿದ್ದಾರೆ. ಇದೆರಡರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಚಾನಲ್ಗೆ ಪಟ್ಟಂತ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಸಹ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ಈಗ ಒಂದು UGCET UG NEET 2024 ಎರಡನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಇದೆ. ಓಕೆನಾ, ನೀವು ಸ್ಟೂಡೆಂಟ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು CET ನಂಬರನ್ನು ಎಂಟರ್ ಮಾಡಿ ಆ್ಯಂಡ್ ಹಾಗೇನು ಸಹ ಕ್ಯಾಪ್ಚಾನ ಎಂಟರ್ ಮಾಡಿ. ಆ್ಯಂಡ್ ಅದಾಗಿದ್ದ ಆದಮೇಲೆ ನೆಕ್ಸ್ಟ್ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಆ್ಯಂಡ್ ಹಾಗೇನು ಸಹ ಒಂದು ಸೀಕ್ರೆಟ್ ಕೀ, ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿಬಿಟ್ಟು ಹೋಗಿದ್ದ ಆದಮೇಲೆ ಅಲ್ಲಿ ನಿಮಗೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಓಕೆನಾ, ಒಂದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೇನು ತೋರಿಸಿದೆ, ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸಸ್ ಆನ್ 27/9/2024 ಅಂತ ಇದೆ. ಓಕೆನಾ, ಹಾಗಾಗಿ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ, ಸರ್ ಈಗ ಈ ಒಂದು ಸೆಕೆಂಡ್ ರೌಂಡ್ಗೆ ಕೊಟ್ಟಿರುವಂತಹ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ನಾವು ಇದೇ ತಿಂಗಳು 27ನೇ ತಾರೀಕುವರೆಗೂ ಎಡಿಟ್ ಮಾಡ್ಕೋಬೋದಾ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ಖಂಡಿತವಾಗ್ಲೂ ಸಹ ನಿಮಗೆ ಇದೇ ತಿಂಗಳು 27ನೇ ತಾರೀಕುವರೆಗೂ ಅದರ ಒಂದು ಟೈಮನ್ನು ಆದರೆ ಕೊಟ್ಟಿಲ್ಲ, ಅಲ್ಲಿಯ ತನಕ ನೀವು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ನಿಮಗೆ ಸೆಕೆಂಡ್ ರೌಂಡ್ಗೆ ಕೊಟ್ಟಿರುವಂತಹ ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲಿಯ ತನಕ ಇರುತ್ತೆ ಅಂತ ಅಂದರೆ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ ಅಷ್ಟೇ. ಓಕೆನಾ, ಯಾಕಂತ ಅಂದರೆ ಈಗಾಗಲೇ ಸಹ ಒಂದು ಸ್ಕೆಡ್ಯೂಲನ್ನು ಬಿಟ್ಟಿದ್ದಾರೆ. ಆ ಒಂದು ಸ್ಕೆಡ್ಯೂಲ್ ಪ್ರಕಾರನೇ ನಿಮಗೆ ನೆನ್ನೆ ಒಂದು ನೈಟ್ ಆದರೆ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕನ್ನು ಆಕ್ಟಿವೇಟ್ ಮಾಡಿದ್ರು. ಹಿಂಗೆ ನೆಕ್ಸ್ಟ್ ಈ ಒಂದು ಲಿಂಕ್ ಬಂದು ನಿಮಗೆ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಅಂದರೆ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಆದರೆ ಕ್ಲೋಸ್ ಆಗುತ್ತೆ. ಓಕೆನಾ, 27ನೇ ತಾರೀಕುವರೆಗೂ ಆದರೆ ಇರೋದಿಲ್ಲ, ನಿಮಗೆ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಆಗುತ್ತೆ. ಸ್ಟೂಡೆಂಟ್ಸು ಬೇಗ ಯಾರೆಲ್ಲ ಚೇಂಜಸ್ಸನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಸ್ಟೂಡೆಂಟ್ಸು ಚೇಂಜಸ್ಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಈಗ ಸರ್ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದಾರಲ್ವ ಸರ್, ಆ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರುವಂತಹ ಎಲ್ಲ ಕಾಲೇಜಸ್ಸನ್ನು ಸಹ ನಾವು ಆ್ಯಡ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಡೆಫಿನೆಟ್ಲಿ ನಿಮಗೆ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ, ನಾನು ಸ್ಟಾರ್ಟಿಂಗಿಂದನೂ ಸಹ ನಿಮಗೆ ಇದನ್ನೇ ಹೇಳ್ತಿದ್ದೀನಿ, ನಿಮಗೆ ಒಂದು ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ, ಯಾವಾಗ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ಬೋದು ಅಂತ ಅಂದರೆ, ಈಗ ನಿಮಗೊಂದು ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರಲ್ವ, ಆ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವುದಾದ್ರೂ ಹೊಸದಾಗಿ ಕಾಲೇಜ್ ಆ್ಯಡ್ ಆಗಿದ್ರೆ, ಓಕೆನಾ, ಅದು ಫಸ್ಟ್ ರೌಂಡಲ್ಲಿ ಇಲ್ಲದೆ ಕಾಲೇಜಸ್ ಈಗ ಸೆಕೆಂಡ್ ರೌಂಡಿಗೆ ಮಾತ್ರ ಹೊಸದಾಗಿ ಕಾಲೇಜಸ್ ಆ್ಯಡ್ ಆಗಿದ್ರೆ ಅಂತಹ ಕಾಲೇಜಸ್ಸನ್ನು ನೀವು ಬೇಕಿದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಯಾವುದೇ ರೀತಿಯ ಹೊಸದಾಗಿ ಕಾಲೇಜಸ್ ಆದರೆ ಆ್ಯಡ್ ಆಗಿಲ್ಲ. ಓಕೆನಾ, ಸ್ಟೂಡೆಂಟ್ಸ್ಗೆ ಇದೊಂದು ನೆನಪಿರಲಿ, ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರುವಂತಹ ಎಲ್ಲ ಕಾಲೇಜಸ್ಸಲ್ಲೂ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸ್ಟೂಡೆಂಟ್ಸು ಇರುವಂತಹ ಕಾಲೇಜಸ್ನ ಏನೆಲ್ಲ ಚೇಂಜಸ್ ಮಾಡಬೇಕಂತ ಅನ್ಕೊಂಡಿದ್ರೆ ಚೇಂಜಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಕೊಡುವಂಥ ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದರೆ, ಆದಷ್ಟು ಯಾರನ್ನು ಕಾಲೇಜನ್ನು ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ, ಬೇಕಿದ್ರೆ ಒಂದು ಪ್ರಿಯಾರಿಟಿ ನಂಬರ್ಸನ್ನು ಕಡಿಮೆ ಕೊಟ್ಕೊಳ್ಳಿ, ಯಾಕಂತಂದ್ರೆ ನೀವು ಕಾಲೇಜಸ್ಸನ್ನು ಆ್ಯಡ್ ಮಾಡೋ ಆಪ್ಷನ್ ಇಲ್ಲ. ಹಾಗಾಗಿ ನೀವು ಯಾರು ಕಾಲೇಜಸ್ಸನ್ನು ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಹೋಪ್ ಫಾರ್ ದಿ ಬೆಸ್ಟ್, ಎಲ್ಲರೂ ಸಹ ಆಪ್ಷನ್ ಎಂಟ್ರಿಯನ್ನು ಚೆನ್ನಾಗಿ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಎಲ್ರಿಗೂ ಒಂದು ಸೀಟ್ ಅಲರ್ಟ್ ಆಗಲಿ ಅಂತ ನಾನು ಭಾವಿಸ್ತೀನಿ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.